ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಪ್ರತಿಯೊಬ್ಬರು ಬೇವು ಬೆಲ್ಲ ತಿಂದು ಸಿಹಿಯಾದ ಮಾತುಗಳನ್ನಾಡಿ ಕಷ್ಟ ಸುಖ ಹಂಚಿಕೊಂಡು ಸುಖವಾಗಿ ಬಾಳಿ ಅಂತ ನನ್ನ ಪ್ರಾರ್ಥನೆ. ದೇವರಲ್ಲಿ ನಾನು ಕೂಡ ನಿಮ್ಮ ಪರವಾಗಿ ಬೇಡ್ಕೊಳ್ತೀನಿ. ನಮಸ್ಕಾರ. ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ತುಂಬ ಜನ ಕೇಳಿದ್ದೀರಾ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಟಿಪ್ಸ್ಗಳು ಕೊಡ್ರಿ ಅಂತ ಹೇಳಿ. ಒಬ್ಬಟ್ಟು ಮಾಡೋವಾಗ ಕೆಲವು ಟಿಪ್ಸ್ಗಳು ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗ ನಾವು ಗಮನಿಸಬೇಕಾಗಿರೋದಾಗಿ ನಾವು ಬೇಳೆ ಬೇಯೋದಕ್ಕೆ ಇಡ್ತೀವಿ. ಅದನ್ನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಡಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ಮರದ ಕೋಲು ಇಡಬೇಕು, ಅದು ಉಕ್ಕು ಬರೋದಿಲ್ಲ. ಮರದ ಕೋಲು ಇಟ್ಟರೆ ಒಂದು ಮರದ ಸೌಟಾಗಲಿ, ಮರದ ಕುರ್ಪಿ ಆಗಲಿ, ಅಥವಾ ಮರದ್ದು ಇಟ್ಟಿನ ಕೋಲಾಗಲಿ, ಮಂತಾಗಲಿ, ಯಾವುದಾದ್ರೂ ಮರದ್ದು ಇಟ್ಟರೆ ಉಕ್ಕು ಬರೋದಿಲ್ಲ. ಅದು ಅಲ್ಲೊಂದು ನಿಮಗೆ ಸೊಲ್ಯೂಷನ್ ಸಿಕ್ತು. ಬೇಳೆ ಬೆಂದೈತಾ ಇಲ್ವಾ ಅಂತ ನೋಡಬೇಕಾದ್ರೆ ಆ ಮರದ ಕೋಲ್ ಮೇಲೆ ಹಿಂಗೆ ಹಾಕಿ ಹಿಂಗೆ ಇಸಿದ್ರೆ ಬೇಗ ನಿಮಗೆ ಅದು ಪುಡಿ ಆಗಬೇಕು. ಆಮೇಲೆ ಅರ್ಗು ಬಿಟ್ಕೊಂಡಿರಬೇಕು, ಬೇಳೆ ಸುತ್ತಲೂ ಅರ್ಗು ಬಿಟ್ಕೊಂಡಿರಬೇಕು. ಅದೊಂದು ನಿಮಗೆ ಅದೊಂದು. ಆಮೇಲೆ ಬೇಳೆ ಬಸಿಬೇಕಾದ್ರೆ ನಾವು ಬೇಳೆ ಬೆಂದ ಮೇಲೆ ನಾವು ಬಸಿತೀವಲ್ಲ, ಸ್ವಲ್ಪ ಹೊತ್ತಿಡ್ರಿ ಅಲ್ಲಿ ಪಕ್ಕದಲ್ಲಿ. ಅದೆಲ್ಲ ತಿಳಿದುಕೊಳ್ಳುತ್ತೆ. ತಿಳಿದುಕೊಂಡ್ಮೇಲೆ ಅದನ್ನು ನಿಧಾನವಾಗಿ ಕರೆಕ್ಟಾಗಿ ಒಂದು ಪ್ಲೇಟ್ ಹಾಕ್ಕೊಂಡು ಕರೆಕ್ಟಾಗಿ ಬಸಿಬೇಕು. ಅದರಲ್ಲಿ ಸ್ವಲ್ಪ ಬೇಳೆ ಕಟ್ಟು ನಿಲ್ತು ಅಂದ್ರೂ ನಾವು ಬೆಲ್ಲ ಕುದಿಸ್ತೀವಲ್ಲ ಆವಾಗ ತೆಳುವಾಗೋಗುತ್ತೆ. ಅದಕ್ಕೆ ಪೂರ್ತಿ ಕಂಪ್ಲೀಟಾಗಿ ಬೇಳೆ ಕಟ್ಟನ್ನ ಬಗ್ಗಿಸ್ಬೇಕು. ನಮಗೆ ಬಗ್ಸೋಕ್ಕಾಗಲ್ಲ ಅಂದರೆ ಒಂದು ತೂತು ದಬ್ರಿನಲ್ಲಿ ಸೋರು ಹಾಕ್ಬಿಟ್ರು ಆಗುತ್ತೆ. ಅದೊಂದು. ನೆಕ್ಸ್ಟು ಅದು ಬೇಳೆ ಬೆಲ್ಲ ನಾವು ಕುದಿಸ್ತೀವಲ್ಲ, ಏಲಕ್ಕಿ, ತೆಂಗಿನಕಾಯಿ ತುರಿ, ಬೆಲ್ಲ ಎಲ್ಲ ಕುದಿಸ್ತೀವಿ. ನಾವು ಬೇಳೆ ಎಷ್ಟು ಹಾಕಿರ್ತೀವೋ ಬೆಲ್ಲನೂ ಅಷ್ಟೇ ಹಾಕಬೇಕು. ಅಷ್ಟು ಹಾಕಿ ನಾವು ಸಣ್ಣೂರಿನಲ್ಲಿ ಕುದಿಸ್ಕೊಂಡ್ರೆ ನಮ್ಗೆ ಅದು ಕರೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ನಿಮಗೆ ಕಟ್ಟು ಇನ್ನೂ ನಿಂತೋಗೈತೆ, ತೆಳುವಾಗಿ ಬಂತು ನಾವು ಕುದಿಯೋವಾಗ ಅಂದರೆ ಸಣ್ಣೂರಿನಲ್ಲಿ ಇನ್ನೊಂದು ಸ್ವಲ್ಪ ಕುದಿಸ್ರಿ, ಅದು ಕರೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ನಾವು ರುಬ್ಬಿದ ಮೇಲೆ ತೆಳುವಾಗಿ ಕಂಡ್ರೆ ಅದು ಬೇಳೆ ಬೆಂದಿರೋದನ್ನ ರುಬ್ತೀವಲ್ಲ, ಅದು ನಮಗೆ ಇದು ಹೂರ್ಣ ತೆಳುವಾಗಿ ನಮಗೆ ಕಂಡ್ರೆ ತಟ್ಟಕ್ಕಾಗಲ್ಲ, ತೆಳುವಾಗೈತೆ ಅನಿಸಿದ್ರೆ ಕಡಲೆ ಪಪ್ಪು ಇರುತ್ತಲ್ಲ, ಅದನ್ನು ಪುಡಿ ಮಾಡಿ ಸ್ವಲ್ಪ ಬೆರೆಸ್ಬೋದು. ಅದಿಲ್ಲ ಅಂದರೆ, ಅದು ಬೇಡ ಅಂದರೆ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಪುಡಿ ಮಾಡಿ, ಉರಿಯೋದೇನು ಬೇಡ, ಪುಡಿ ಮಾಡಿ ನುಣ್ಣಗೆ ಪುಡಿ ಮಾಡಿ ಅದನ್ನು ಸ್ವಲ್ಪ ಬೆರೆಸ್ಬೋದು. ಜಾಸ್ತಿ ಎಲ್ಲ ಬೆರೆಸೋಕೆ ಹೋಗ್ಬೇಡ್ರಿ. ಎಷ್ಟು ಅದಕ್ಕೆ ಲಿಮಿಟ್ ಐತೋ ಅಷ್ಟು ನೋಡಿಕೊಂಡು ಅದನ್ನು ಬೆರೆಸಿದ್ರೆ ಸಾಕು ನಿಮಗೆ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ನಾವು ಮೈದಾ ಹಿಟ್ಟು ಚಿರೋಟಿ ರವೆನ ಕಲಸಿಡಬೇಕಾದ್ರೆ ಅದು ನಾವು ಮೈದಾ ಎಷ್ಟು ಹಾಕ್ತೀವೋ ಚಿರೋಟಿ ರವೆನೂ ಅಷ್ಟೇ ಹಾಕ್ಬಿಟ್ಟು ಒಂಚೂರು ಅರಿಶಿನ ಪುಡಿ ಹಾಕ್ಬಿಟ್ಟು ಲೈಟಾಗಿ ಹಾಕ್ಬೇಕು. ಅರಿಶಿನ ಪುಡಿ ಜಾಸ್ತಿ ಹಾಕ್ಬಾರ್ದು. ಹಾಕ್ಬಿಟ್ಟು ಅದನ್ನು ನಾವು ನೀರಲ್ಲೇ ಕಲಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಒಂದು ಅರ್ಧ ಕಪ್ಪುನಷ್ಟು ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು ತಟ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಡಗ್ಬಿಡ್ರಿ. ಒಂದು 3 hours ಆದರೂ ನೆನಿಬೇಕು. ಫಸ್ಟ್ ಎದ್ದಿದ ತಕ್ಷಣ ಅದನ್ನೇ ನೀವು ಕೆಲಸ ಮಾಡಬೇಕು. ಕೆಲಸ ಮಾಡಿ ಅದನ್ನು ಎತ್ತಿಡಬೇಕಾದ್ರೂ ಅಷ್ಟೇ ಈರುಳ್ಳಿ ಇರೋ ಜಾಗದಲ್ಲಿ ಅದು ಇಡಬಾರ್ದು. ಈರುಳ್ಳಿ ಹೆಚ್ಚೋದಾಗಲಿ, ಈರುಳ್ಳಿ ಒಗ್ಗರಣೆ ಹಾಕೋದಾಗಲಿ, ಈರುಳ್ಳಿ ನಾವು ತುಂಬಿಸಿಡೋ ಕಡೆ ಆಗಲಿ ಅದನ್ನು ನಾವು ಇಡಬಾರ್ದು. ಒಬ್ಬಟ್ಟಿಗೂ ಈರುಳ್ಳಿಗೂ ಸ್ವಲ್ಪ ವೈರಿನೇ. ಅದರಿಂದ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಈರುಳ್ಳಿ ಪಕ್ಕ ತೊಗೊಂಡೋಗಿಟ್ರೆ ಈರುಳ್ಳಿ ಸ್ಮೆಲ್ ಬಂದರೆ ಒಬ್ಬಟ್ಟು ಬರೋದಿಲ್ಲ. ಈ ಥರ ಟಿಪ್ಸ್ಗಳು ನೀವು ಇದನ್ನೆಲ್ಲ ಗಮನಿಸ್ಬೇಕು. ನೀವು ಒಬ್ಬಟ್ಟು ತಟ್ಟಬೇಕಾದ್ರೆ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ನೀವು ಬಾಳೆ ಎಲೆ ಮೇಲೆ ತಟ್ಬೋದು. ಅಥವಾ ನಿಮಗೆ ಅದು ಬಾಳೆ ಎಲೆ ಮೇಲೆ ಏನಕ್ಕೆ ತಟ್ತೀವಿ ಅಂದರೆ ವಿಶೇಷ ಹಬ್ಬ, ಯುಗಾದಿ ಹಬ್ಬ, ಹೊಸ ವರ್ಷ, ಬಿಸಿ ನಾವು ಒಬ್ಬಟ್ಟು ತಿನ್ನಬೇಕು ಅಂದರೆ ಬಾಳೆ ಎಲೆ ಸ್ಮೆಲ್ ಬರುತ್ತೆ, ಅದೊಂದು ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಬಾಳೆ ಎಲೆ ಮೇಲೆ ತಟ್ರಿ ಅನ್ನೋದು. ಆ ಬಾಳೆ ಎಲೆ ಮೇಲೆ ತಟ್ಟಿದ್ನ ಹಂಗೆ ಬಾಳೆ ಎಲೆ ಸಮೇತ ಹೆಂಚಿನ ಮೇಲೆ ನಾವು ಹಾಕ್ಬೋದು. ಹಂಗೆ ಬಾಳೆ ಎಲೆನ ನಿಧಾನವಾಗಿ ವಾಪಸ್ ಬಿಚ್ಕೋಬೋದು. ಸ್ಟವ್ ಹಚ್ಬಿಟ್ಟು ಆ ಸ್ಟವ್ ಮೇಲೆ ಈ ಬಾಳೆ ಎಲೆನ ಸ್ವಲ್ಪ ಬಿಸಿ ಮಾಡಿದ್ರೆ ಅದು ನಾವು ಒಬ್ಬಟ್ಟು ತಟ್ಟಬೇಕಾದ್ರೆ, ಒಬ್ಬಟ್ಟು ಒಲೆ ಮೇಲೆ ಹಾಕ್ಬೇಕಾದ್ರೆ ಸೀಳೋಗೋದಿಲ್ಲ. ಅದಕ್ಕೋಸ್ಕರ ನಾವು ಬಾಳೆ ಎಲೆನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಏನೂ ಆಗೋದಿಲ್ಲ. ಮತ್ತು ಬಾಳೆ ಎಲೆ ನಿಮ್ಗೆ ಆಗಲಿಲ್ಲ ಅಂತಂದರೆ ಇದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಬೋದು. ಅದನ್ನಾದರೆ ಕೈ ಮೇಲೆ ತಕ್ಕೊಂಡು ನೀವು ಹೆಂಚಿನ ಮೇಲೆ ಹಾಕಬೇಕು. ಕವರ್ನೇ ನೀವು ಹೆಂಚಿನ ಮೇಲೆ ಹಾಕೋಂಗಿಲ್ಲ, ಅದು ಬಿಸಿ ಇರುತ್ತೆ ಹೆಂಚು, ಕವರ್ ಸುಟ್ಟೋಗ್ಬಿಡುತ್ತೆ. ನೀವು
ಆಮೇಲೆ ಇನ್ನೊಂದೇನು ಅಂದರೆ ಸುತ್ತಲೂ ದಪ್ಪಗೆ ಬರುತ್ತೆ ಒಬ್ಬಟ್ಟು, ಮಧ್ಯದಲ್ಲಿ ತೆಳುವಾಗಿ ಬರುತ್ತೆ, ಕನಕ ಎಲ್ಲ ಸುತ್ತಲೂ ಒಬ್ಬಿಡುತ್ತೆ ಅಂತ ಒಂದು ಡೌಟು. ಅದಕ್ಕೇನು ಮಾಡಬೇಕು ಅಂದರೆ ಮೇಲೊಂದು ಬಾಳೆ ಎಲೆ ಹಾಕ್ಕೊಂಡು ತಟ್ರಿ, ಇಲ್ಲ ಅಂದರೆ ಮೇಲೊಂದು ಕವರ್ ಹಾಕ್ಕೊಂಡು ತಟ್ರಿ, ಆವಾಗ ಸಮ ಪ್ರಮಾಣದಲ್ಲಿ ಕರೆಕ್ಟಾಗಿ ಬರುತ್ತೆ. ಸುತ್ತಲೂ ಅರ್ಗಲ್ಲಿ ದಪ್ಪ ಬರೋದಿಲ್ಲ. ಅದೊಂದು ನಿಮಗೆ ಇದು. ಎಲ್ಲರೂ ಹೊಸ ವರ್ಷದಲ್ಲಿ ಯುಗಾದಿ ಹಬ್ಬ ಮಾಡಿ ಬೇವು ಬೆಲ್ಲ ತಿಂದು ಕಷ್ಟ ಸುಖ ಹಂಚ್ಕೊಂಡು ಸುಖವಾಗಿರ್ರಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನುಭವ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿರೋದು. ಎಲ್ಲರೂ ಈ ವಿಡಿಯೋ ನೋಡಿಕೊಂಡು ಒಬ್ಬಟ್ಟು ಮಾಡಿರಿ, ಚೆನ್ನಾಗಿ ಬರಲಿ ಒಬ್ಬಟ್ಟು. ಎಲ್ಲರಿಗೂ, ಪ್ರತಿಯೊಬ್ಬರು ಕಲ್ತಿರೋರಿಗೆ, ಕಲಿದಲ್ಲೇ ಇರೋರಿಗೆ ಎಲ್ಲರೂ ಸೇರಿಸಿ ಒಬ್ಬಟ್ಟು ಮಾಡೋದಕ್ಕೆ ಒಂದು ಸಹಾಯ ಆಗಲಿ ಅಂತ ನಾನು ಇದನ್ನು ವಿಡಿಯೋ ಮಾಡಿ ಕಳಿಸಿದ್ದು. ಸ್ವಲ್ಪ ಲೇಟಾಗಿದೆ, ಆದ್ರೂ ನಿಮಗೆಲ್ಲ ಉಪಯೋಗ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ಎಲ್ಲರಿಗೂ ನಮಸ್ಕಾರ.